ಎಲ್ಲರೂ ಲವರ ಅಂತ ಕೇಳ್ತವ್ರೆ. ಬಿಟ್ಟರೆ ನಿನ್ನ ಕೈಯಲ್ಲೇ ನನಗೆ ತಾಳಿ ಕಟ್ಟಿಸ್ಬಿಡ್ತಾರೆ ಅನಿಸುತ್ತೆ. ಎಲ್ಲರಿಗೂ ಹೇಳು ಫ್ರೆಂಡ್ ಅಂತ, ಆಮೇಲೆ ಎಲ್ಲ ತಪ್ಪು ತಿಳ್ಕೊಬಿಡೋರು. ಆ್ಯಕ್ಚುಲಿ ಡೈರೆಕ್ಟಾಗಿ ಒಂದು ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಂದರೆ ಎಷ್ಟೊಂದು ವೀಡಿಯೋಸ್ನ ನೋಡಿದ್ದೀನಿ ನಾನು ಅಪ್ಪ ಮಗಳು. ಅದೊಂಥರ ಫುಲ್ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ. ಆ್ಯಂಡ್ ಮೇಯ್ನಾಗಿ ಆ ಪ್ರಜ್ಜುದು ಆಗಲಿ ಅಮ್ಮದಾಗಲಿ ವೀಡಿಯೋ ಎಡಿಟ್ ಮಾಡಿದ್ದೀನಿ ತುಂಬ. ಬಟ್ ಈ ಸತಿ ಎಡಿಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗಿಂದ ಫಸ್ಟು ಪಾಪು ಆದಾಗಿಂದ ಇಪ್ಪತ್ತವರೆಗೂ ಒಂದು ಎಡಿಟ್ ಮಾಡಿದೆ. ಆಲ್ಮೋಸ್ಟ್ ನಾನು 6 to 7 ಟೈಮ್ಸ್ ಎಷ್ಟು ಅನ್ಸುತ್ತೆ ಹತ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ಯಾಕೆ ಅಂತಂದರೆ ಅದು ಯಾಕೆಂದರೆ ಅದು ಪುಣ್ಯ ಅನ್ಸುತ್ತೆ. ಅದೊಂಥರ ಫೀಲ್, ಒಂದು ಪ್ರೌಡ್ನೆಸ್. ಎಷ್ಟು ಖುಷಿ ಆಗುತ್ತೆ ಅವನನ್ನು ಬಿಡಿಸಿ ಕೇಳ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಅಪ್ಪನ ಮದುವೆದು ಫೀಲಿಂಗು ಎಡಿಟ್ ಮಾಡ್ಬೇಕಾದ್ರೆ ಇವಾಗೂ ನನಗೆ ಒಂದೊಂದು ಲಿರಿಕ್ಸ್ಗಳು ಶಿವರಾಜ್ ಕುಮಾರ್ ಸರ್ ಬಂದು ಮೂವಿ ಯಾವುದೋ ಬಟ್ ಲಾಲಿ ಜೋ ಸಾಂಗಲ್ಲಿ ಒಂದು ಲೈನ್ ಇದೆ, ಯಾವುದೇ ಹಬ್ಬ ಕೂಡ ಮಗಳಾದರೆ ಒಂದು ತಂದೆ ಕೂಡ ಮಗಳಾದರೆ ಮೆರಿತಾನಂತೆ. ಆ ಲೈನು ಎಷ್ಟು ಟಚ್ ಆಗ್ತದೆ ಅಂದರೆ ಲೈಕ್ ಗೊತ್ತಿಲ್ಲ ಯಾರು ಕಳುವತ್ತು ಅಂತ. ಪ್ರಜ್ಜು ಹತ್ರ ಹೇಳ್ಕೊಂಡ್ರೆ ಅದು ನಾನು ಯಾವುದೇ ಆಗಲಿ ನೋವಾಗಲಿ ಅವನ ಹತ್ರ ಹೇಳ್ಕೊಂಡ್ರೆ ಮರ್ತೋಗ್ಬಿಡ್ತೀನಿ. ಸೊ ಅದಕ್ಕೆ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಳಕ್ಕಿಂತ ಮುಂಚೆ ನೆಕ್ಸ್ಟ್ ಕಟ್ಟಂತ ಫೋನ್ ಹೇಳ್ತೀವಿ. ಫಸ್ಟ್ ಆರ್ಡರ್ ಬಂದ್ಬಿಟ್ಟಿದೆ ಆಲ್ರೆಡಿ. ಎಷ್ಟು ಬೇಗ ಬಂದ್ಬಿಟ್ಟಿದೆ. ಇವಾಗ ಜಸ್ಟ್ ಅರೇಂಜ್ ಮಾಡಿದೀವಿ ನೋಡಿ ಈ ತರ. ಇಲ್ಲ ಸಕ್ಕತ್ತಾಗಿದೆ ಮಾತ್ರ. ಜಸ್ಟ್ ಲವ್ ದಿಸ್. ಬಿಚ್ಚೇ ಬಿಟ್ಟದಡಿ. ಐಶು ಒಂದು ನೋಡ್ಬೋದಿತ್ತು ಒಂದ್ಸತಿ. ಚೆನ್ನಾಗಿದೆ. ಆ್ಯಂಡ್ ಒಂದು ಬಂದ್ಬಿಟ್ಟು ಇದು ಸೆಟ್ ಬಂದಿದೆ ನಮ್ಮಿಬ್ರದ್ದು ಕಾಂಬಿನೇಷನ್ದು ಬಟ್ಟೆ. ಅದು ವಾವ್ ಸಕ್ಕತ್ತಾಗಿದೆ. ಖುಷಿ ಆಯ್ತು. ಓಕೆ ನೆಕ್ಸ್ಟ್ ಎಲ್ಲ ಏನೇನು ಆರ್ಡರ್ ಬರುತ್ತೆ ಅದೆಲ್ಲ ಹೆಂಗಿರುತ್ತೆ ನೋಡೋಣ. ಬಿಟ್ಬಿಟ್ರ ಹಾಕೊಂಡಿರೋದು ನೀವು ಹಾಕೊಂಡಿರೋ ಒಂದ್ಸತಿ ಅವಳು ಟಗ್ ಬೀಸ್ ಆಗ್ತಾಳೆ. ಎಲ್ಲ ಒಟ್ಟಿಗೆ ಬಂದಿದೆ ಆರ್ಡರ್ಸು. ಚೆನ್ನಾಗಂತೈತೆ. ಏನಂದರೆ ಇವಾಗ ನಾನು ಒಬ್ಬಳೇ ಹೋಗಿದ್ದೆ. ಏನಕ್ಕೆ ಕೇಕ್ ಬೇಕಿಂಗ್ ನಮ್ಮ ಮನೆ ಹತ್ರ ಶಾಪ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ತೊಗೊಬಂದಿದ್ದೀನಿ. ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟೆ ನಾನು. ಆ್ಯಕ್ಚುಲಿ ಮಾಡಬೇಕಿತ್ತು ವ್ಲಾಗು. ನಮ್ಮ ಮನೆ ಹತ್ರನೇ ಇದೆ ಅದು. ಲೈಕ್ ಅಂದರೆ ಅದು ಚೆನ್ನಾಗಿದೆ ಅಂಗಡಿ. ನಾನು ಒಂದ್ಸತಿ ನನ್ನ ಲೊಕೇಶನ್ ಎಲ್ಲಾದರೂ ಹಾಕ್ತೀನಿ ಓಕೆನಾ. ಎಷ್ಟು ಖುಷಿ ಆಯಿತು ಅಂತಂದರೆ ಅಷ್ಟೊಂದು ಖುಷಿ ಆಯಿತು. ಸಕ್ಕತ್ತಾಗಿದೆ. ಅಂದರೆ ನಾನು ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಅದು ನೋಡಿದ್ರೆ ಪ್ಲೇಸ್ಮೆಂಟ್ ಆಗಿಲ್ಲ. ಆರ್ಡ್ರ್ ಮಾತ್ರ ಆಗಿದೆ, ಪ್ಲೇಸ್ಮೆಂಟ್ ಆಗಿಲ್ಲ, ಏನೂ ಆಗಿಲ್ಲ. ಇವಾಗ ಜಸ್ಟ್ ಏನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋಗಿ ಪ್ರಜ್ಜುಗೆ ತೋರಿಸ್ತೀನಿ. ಆ್ಯಕ್ಚುಲಿ ತೊಗೊಂಡಿದ್ದಾರೆ ಅವರು ಎಲ್ಲ ಡ್ಯೂಟಿ ಹೋಗಿ. ನಾಟ್ ಬ್ಯಾಡ್ ಇಂಗ್ರೀಡಿಯೆಂಟ್ಸ್ ಮತ್ತು ಏನು ಹೇಳ್ತಾರೆ ಐಟಮ್ಸು ಎಲ್ಲದಕ್ಕೂ ಸೇರಿಸಿನೇ 1000 ಸಮಥಿಂಗ್ ಚೇಂಜ್ ಆಯಿತು. ಬಿಲ್ ಇದೆ, ಬಿಲ್ ತೋರಿಸ್ತೀನಿ ನಾನು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಾಟ್ ಬ್ಯಾಡ್. ಒಂದು ಕೈಯಲ್ಲಿ ಓಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಾನು ಝೆಪ್ಟೋಯಿಂದ ತರಿಸಿದ್ದೀವಿ ಎರಡು. ಇದು 80-90 ಸಮಥಿಂಗ್ ಏನೋ ಇದೆ. ಇದು 50-60 ಏನೋ ಇದೆ. ಎರಡರಿಂದ 180 ರೂಪೀಸ್ ಆಯಿತು. ಆಮೇಲೆ ಇದು ಒಂದು ಕೇಕ್ ಬೇಸು. ಆಮೇಲೆ ಇದು ಕೇಕ್ನ ಏನು ಹೇಳ್ತಾರೆ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇದು. ಅದು ನೆಕ್ಸ್ಟ್ ಅದೊಂದು ಸ್ಪ್ರಿಂಕಲ್ ಸ್ಪ್ರಾಟ್ಸ್ ಅಂತಿದ್ದೀನಿ. ಆಮೇಲೆ ಇದು ಡಾರ್ಕ್ 1/2 kg ಇದೆ ಡಾರ್ಕ್ ಚಾಕ್ಲೇಟ್. ನಾಟ್ ಬ್ಯಾಡ್ ಇದೆ. 200 ಸಮಥಿಂಗ್ ಏನೋ ಇದೆ, ಅಷ್ಟೇ ಚೇಂಜ್ ಇದೆ. ಈಗ MRP 468 ಇದೆ. ಬಟ್ ಇದು ನಾನು ತೊಗೊಂಡಿದ್ದು 200 ರೂಪೀಸ್ ಅಷ್ಟೇ ಆಗಿದೆ. ದೆನ್ ಮೆಷರಿಂಗ್ ಕಪ್. ಇದಿಷ್ಟು ಕಪ್ಪು ಆ್ಯಂಡ್ ಸ್ಪೂನ್ಸಿಗೆ 70-80 ರೂಪೀಸ್ ಏನೋ ಆಯ್ತು ಅಷ್ಟೇ. ನೆಕ್ಸ್ಟ್ ನಾನು ತಂದಿದ್ದೀನಿ ನಂದಿನಿ ಫ್ರೆಶ್ ಮಿಲ್ಕ್. ಆಮೇಲೆ ಬಟರ್ನ ಎತ್ತಿಕ್ಸಿದ್ದೀನಿ ಯಾಕಂದರೆ ಬಟರ್ ಅದು ಫುಲ್ ಇದಾಗಿಬಿಡುತ್ತೆ ಅಂಥೇಳಿ. ನೆಕ್ಸ್ಟ್ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಕೋಕೋ ಪೌಡರ್, ಆಮೇಲೆ ಚಾಕೋ ಚಿಪ್ಸ್ ತೊಗೊಂಡು ಬಂದಿದ್ದೀನಿ.
ಆಮೇಲೆ ಇದು ಡಿಸೈನಿಂಗಿಗೋಸ್ಕರ. ಅಂದರೆ ಹೆಂಗೆ ಅಂದರೆ ನನಗೆ ಫುಲ್ಲು ಈ ಎಲ್ಲ ನಾನೇ ಎಫರ್ಟ್ ಹಾಕಿ ಮಾಡ್ತೀನಿ. ಫಸ್ಟ್ ಬರ್ಡೇ ಒಂಥರ ಖುಷಿ ಆಗ್ತಿದೆ. ಲೈಕ್ ವಾವ್, ನಾನು ಇಷ್ಟು ಎಫರ್ಟ್ ಹಾಕಿ ಮಾಡಿದ್ದೀನಿ. ಲೈಕ್ ಇವಾಗ ಗೊತ್ತಾಗ್ತಾ ಇರ್ಬೋದು ನನ್ನ ಮಗಳಿಗೆ ನನ್ನ ಎಫರ್ಟ್ ಏನು ಅನ್ನೋದು. ಅವ್ಳು ಸ್ವಲ್ಪ ದೊಡ್ಡೋಳಾದಾಗ ಈ ಬ್ಲಾಗ್ನ ನೋಡ್ತಾಳೆ ಅವಳು. ತೋರಿಸ್ತೀನಿ ನನ್ನ ಪಕ್ಕ ಈ ಬ್ಲಾಗ್ನ ನೋಡಿ. ನಿನ್ನ ಫಸ್ಟ್ ಬರ್ಡೇ ನಾನು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೆ, ಅದೊಂಥರ ಮೆಮೊರಿ ಅವಳಿಗೆ. ಹಂಗೆ ಆ ಥರ ತೋರಿಸ್ತೀನಿ ದಿನ. ಇದು ಸ್ಟಾರ್ಟಿಂಗ್ ಫುಲ್ ನಾನು ಪ್ರಿಪ್ರೇಷನ್ಸ್ದೇ ಆಗ್ಬಿಡ್ತೀನಿ, ಯಾಕಂದರೆ ಅಷ್ಟು ಇದೆ ಪ್ರಿಪ್ರೇಷನ್ಸ್ ಬ್ಲಾಗ್ಸ್ಗಳು. ಮಾತಾಡೋದು ಸಲ ನನಗೆ ಅಷ್ಟು ಖುಷಿ ಆಗ್ತಿದೆ. ಲೈಕ್ ಖುಷಿ. ಬಟ್ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಪ್ರಜ್ಜುಗೆ. ಒಳ್ಳೆ ಮಲಗಿದ್ದಾಳೆ ಮಕ್ಳ ಜೊತೆ. ಥ್ಯಾಂಕ್ಸ್ ಹೇಳಬೇಕು. ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನಾನು ಏನೇ ಮಾಡ್ತೀನಿ ಓಕೆ ಮಾಡು, ಓಕೆ ಲೈಕ್ ಅದು ವೇಸ್ಟ್ ಆಗುತ್ತೋ ಎಫರ್ಟ್ ಏನಾದರೂ ಆಗುತ್ತಾ ಅದೆಲ್ಲ ಗೊತ್ತಿಲ್ಲ. ಲೈಕ್ ಮಾಡು, ಐ ವಿಲ್ ಬಿ ದೇರ್. ಥ್ಯಾಂಕ್ ಯು. ಮಗನಿಗೆ ತೋರಿಸ್ತೀನಿ, ಬನ್ನಿ ಹೆಂಗಿದ್ದಾರೆ ಅಂತ ತೋರಿಸ್ತೀನಿ. ಆ ಮಗಳು ಇಬ್ಬರೂ ಭಯ ಆಗ್ಬಿಟ್ಟಿದ್ದಾರೆ. ಫುಲ್ ಸ್ಲೀಪಿ ಇದ್ದಾರೆ ಅವರು. ಓಕೆ, ಆಲ್ಮೋಸ್ಟ್ 90% ಎಲ್ಲ ಶಾಪಿಂಗು ಮುಗಿದೋಗಿದೆ. ಇನ್ನು ಸ್ವಲ್ಪ ಇದೆ ಅಷ್ಟೇ. ಇನ್ನು ಶಾಪಿಂಗ್ ಏನಿಲ್ಲ ಅಂದ್ಕೊಂಡು, ಶಾಪಿಂಗ್ ಏನಿಲ್ಲ. ಅದು ಬೇಕಿಂಗಿಗೆ ಮಿಷಿನ್ ಬೇಕು. ಅಂದರೆ ಮಿಕ್ಸ್ಚರ್ ಆಫ್ ಕ್ರೀಮ್ ಎಲ್ಲ ಇದೆಯಲ್ಲ, ಇದು ಫ್ರೆಶ್ ಕ್ರೀಮ್ ಅಲ್ವಾ ಅದು ಆ್ಯಕ್ಚುಲಿ. ಆ ಕ್ರೀಮ್ನ ಇದಕ್ಕೆ ಒಂದು ರೀತಿ ಬರಬೇಕಲ್ಲ, ಆ ಥರ ಮಾಡಬೇಕಲ್ಲ, ಹಾಗೆ. ಇವಾಗ ನವರಂಗ್ ಹತ್ರ ಬಂದಿದ್ದೀನಿ. ಏನದು ಫೋಟೋ ಕಟ್ಟಿದ್ದೆ. ಟೋಟಲ್ ಎಷ್ಟು 20-30 ಫೋಟೋ ಏನೋ ಇದೆ ಅಮ್ಮದು, 12 ಮಂತ್ಸ್ದು. ಆ್ಯಕ್ಚುಲಿ ನವರಂಗಲ್ಲೇ ಯಾಕೆ ತೊಗೋಬೇಕು ಅಂತ ಅಂತಂದರೆ, ನಮ್ಮ ಮನೆ ಜೊತೆ ಕೇಳಿದ್ರೆ 25 ಒಂದು ಫೋಟೋಗೆ 30 ರೂಪೀಸ್ ಆಗಿದೆ. ಇಲ್ಲೆಲ್ಲ 115 ರೂಪೀಸ್ ಅಷ್ಟೇ ಒಂದು ಫೋಟೋ ತೆಗಿಯೋಕ್ಕೆ. ಅದಕ್ಕೋಸ್ಕರ ನವರಂಗ್. ಯಾಕಂದರೆ ಪ್ರಜ್ಜುನ ನಾನು ಲವ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಸರಿ ಲವ್ ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ಗಿಫ್ಟು ಇದೇ ಅಂಗಡಿಲೇ ಮಾಡಿಸಿದ್ದು ನಾನು. ಆ ಫ್ರೇಮ್ ನಮ್ಮ ಮನೇಲಿ ತೋರಿಸ್ತೀನಿ. ನವರಂಗ್ ಫೋಟೋ ಶೂಟ್ ಒಂದು 30 ಫೋಟೋ ಇದೆ. 30 ಫೋಟೋ ಒಂದು 475 ಅಷ್ಟೇ, 475 ಅಷ್ಟೇ ಆಗಿದ್ದು. ಎಸ್, ಬಂದೆ. ಇದೆ ನಾವು ಫೋಟೋ ಸ್ಟುಡಿಯೋ. ನೋಡೋಣ. ರೆಡಿಯಾಗಿದೆ. ಸರ್ ಲುಕಿಂಗ್ ಪ್ರಿಟಿ ಎಲ್ಲ ಚೆನ್ನಾಗಿ ಕಾಣಿಸ್ತದೆ ಸರ್. ಸೇಮ್ ಓಕೆ. ಇಲ್ಲ ಬ್ರೋ, ಅದು ಬ್ಯಾಕ್ಗ್ರೌಂಡ್ ಎಲ್ಲ ಎಡಿಟ್ ಮಾಡಿದ್ದೀನಿ ಬ್ರೋ. ಚೆನ್ನಾಗೈತೆ ಫ್ರೇಮು. ವಾವ್, ಸಕ್ಕತ್ತಾಗಿ ಮಾಡಿದ್ದಾರೆ. ಫೋಟೋಶೂಟ್ ಮಾಡೋಕ್ಕೆ ಇಷ್ಟು ಜನ ಸರ್ಕಸ್ ಮಾಡಬೇಕು ಅಲ್ಲ. ಆ್ಯಕ್ಚುಲಿ ನಮ್ಮ ಗಾಡಿ ಫುಲ್ಲು ಕಾರಣಾಂತರಗಳಿಂದ ರಿಪೇರಿ ಆಗಿ ಡ್ಯಾಮೇಜ್ ಆಗಿ ಅದೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಅಂತ. ಪರ್ಸ್ನಲ್ ಕ್ಯಾಬ್ ಬುಕ್ ಮಾಡ್ಕೊಂಡಿರೋ ಇಲ್ಲಿಂದ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಡ್ರೈವರಿಗೆ ಸ್ವಲ್ಪ ಇದಾಯಿತು ಅನ್ನೋ ಕಾರಣಕ್ಕೋಸ್ಕರ ಇಬ್ಬರೂ ಪ್ರಜ್ಜು ಕೂಡ ಶೇರ್ ಮಾಡಿ ಕಾರಲ್ಲಿ ಹೋಗ್ತಿದ್ದಾರೆ. ಅವರು ಡ್ರೈವ್ ಮಾಡ್ತಿದ್ದಾರೆ. ಕಂಟಿನ್ಯೂಸ್ ಆಗಿ ಆಗಲ್ಲ ಅನ್ನೋ ಕಾರಣಕ್ಕೆ. ಸುಮ್ಮನೆ ಇವಳು ಆನೆ ಅಂದಿದ ತಕ್ಷಣ ಕಣ್ಬಿಟ್ಬಿಟ್ಬಿಟ್ಟು ನಿದ್ದ ಗಣ್ಣಲ್ಲಿ ಇದ್ದವಳು ಪಟಪಳ ಎಷ್ಟು ಕಾರ್ಡ್ ಇದೆ? 2 ಕಾರ್ಡ್ ಇರುತ್ತಾ? ನೀನು ಊಬರ ದಾಟೋ ಜಾಗ ದಾಟಿಸಿ ಅಂದರೆ ನಾನು ತಗೊಳ್ಳೋ ಟೈಮಲ್ಲಿ ನಾನು ಸ್ವಲ್ಪ ನಿದ್ದೆ ಮಾಡಿದ್ದೆಪ್ಪ. ಮಲಗಿದ್ದ ಅಂದರೆ ನಾನು ಅವಾಗ ಎಚ್ಚರಾಗಿದ್ದು ಎದ್ದು ನೋಡ್ತಾ ಇದ್ದೆ. ಬಟ್ ಅಷ್ಟೊತ್ತಿಗೆ ಸ್ವಲ್ಪ ಮುಂದೆ ಬರ್ಕೊಂಡಿದ್ದೆ. ಅಷ್ಟೊಂದು ಇರೋದು ಗೊತ್ತಾಯ್ತು. ಸೈಲೆಂಟಾಗಿದ್ರೆ ನಿದ್ದೆ ಬಂದೇ ಬರುತ್ತೆ. ಟಾರ್ಚರ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ.
ಇವಾಗ ಆನ್ ಮಾಡಿದ್ದಷ್ಟೇ. ಅದು ಅವಾಗ ಇದಕ್ಕೆ ಐಶು ಇಂಗ್ಲೀಷು ಗೊತ್ತಿತ್ತು ನೀನು. ಕಾಲು ಹಾಂ ಅಲ್ಲ, ಫುಲ್ ಬಿಗ್ ಇದು ಕನ್ನಡ ಕೋಟೆ ದೀಪದ ಕೂತ್ಕೊಂತಾರೆ ಹಾಟ್ ಸೀಟಲ್ಲಿ ಅಲ್ಲ ದಡಿ. ಕೂತಿದ್ಲು ಮುಂದೆ. ಅಲ್ಲ ಇದೆ ಆನೆ ಇದೆ, ಆನೆ ಕಾಣ್ತುತ್ತೆ ಅಷ್ಟು ಭಯದಲ್ಲಿ. ಆಮೇಲೆ ಸದ್ಯ ಮೇಲೆ ಮುಗೀತಲ್ಲ, ಕಾರ್ಡ್ ಮುಗಿದ್ಮೇಲೆ ರಿಲ್ಯಾಕ್ಸ್. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾವು ಬರೋ ಟೈಮಲ್ಲಿ ಆನೆ ದಾಟೋ ರೋಡ್ ಇರುತ್ತೆ ಗೊತ್ತಾ, ಆ ರೋಡನ್ನ ನಾವು ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಅಂದರೆ ನಾವು ನಾರ್ಮಲಾಗಿ ನಾವು ಹೋಗೋ ರೂಟೇ ಬೇರೆ. ಇವಾಗ ನಾವು ಕ್ಯಾಬ್ ಮಾಡಿಕೊಂಡು ಅದು ಗೂಗಲ್ ತೋರಿಸಿದ ರೂಟೇ ಬೇರೆ. ಅದು ಆ್ಯಕ್ಚುಲಿ ಆನೆ ದಾಟೋ ಜಾಗ. ನೈಟ್ ಟೈಮಲ್ಲಿ ಆನೆ ದಾಟೋ ಜಾಗದಲ್ಲಿ ಜಸ್ಟು ಮಿಸ್ ಆ ಟೈಮಿಂಗ್ಸಲ್ಲಿ ನಾವು ಹೋಗಿರೋದು. 2-3 ಗಂಟೆ ಟೈಮಲ್ಲಿ ಆನೆ ದಾಟುತ್ತೆ. ಹೌದು, ಇವಾಗ ಟಿಫನ್ ಟೈಮ್. ಅಯ್ಯೋ ಮುಖ ತೊಳೆದಿಲ್ಲ. ಎಷ್ಟು ಗಂಟೆಗೆ ಎದ್ದಿದ್ದು? 9 ಗಂಟೆಗೆ ಎದ್ಬಿಟ್ಟಿವಿ. ನೈಟ್ ಬರೋಷ್ಟು ಲೇಟ್ ಆಯಿತು. 3 ಗಂಟೆ, 3:15, 3:45 ಆಗಿತ್ತು ಅಷ್ಟೊಂದು. 3:55 ಆಗೋಗಿತ್ತು. ಇವಾಗ ಇನ್ನೂ ಎದ್ದಿಲ್ಲ, ಪಜ್ಜು ಇನ್ನೂ ಎದ್ದಿಲ್ಲ. ನಾವು ಮಾತ್ರ 9 ಗಂಟೆಗೆ ಎದ್ದಿದ್ದೀವಿ. ಬಟ್ಟೆಗಳು ನಾನಂತೂ ಅಕ್ಕ ಮಾಡೋ ಕೇಕ್ ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ತುಂಬ ಕುತೂಹಲದಲ್ಲಿದೆ. ನಾನು ಕುತೂಹಲದಿಲ್ಲ, ನನ್ನ ಹೊಟ್ಟೆ ಕುತೂಹಲದಲ್ಲಿದೆ. ವಿತೌಟ್ ಹೆಗ್ ಮಾಡ್ತಾರೆ. ಹಿಂಗೆ ನೋಡ್ತಾರೆ ಈ ಸ್ಟೇಟಸ್ ಹಾಕೋದಕ್ಕೆ. ಇವಾಗ ರೋಡಿಗೆ ಬಂದಿದ್ದೀವಿ. ಬ್ರಷ್ ಮಾಡಿಲ್ಲ, ನಾಷ್ಟ ಮಾಡಿಲ್ಲ. ಅವ್ರು ನೋಡಿ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದಾರೆ ಇಬ್ಬರು ಅಲ್ಲಿ. ಏನು ಕಥೆನೋ ಏನು. ಬರ್ಡೇ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರಬೇಕು. ನನ್ನ ಫೇವ್ರೇಟ್ ಎಡಿಟಿಂಗ್ ಇದು. ಸಂಕಟ ಅಂದರೆ ಐಶುದೆ ರೀಲ್ಸ್ ಮಾಡೋ ಸಂಕಟ. ರೆಡಿ ಆಗ್ಬಿಟ್ಟು ರೀಲ್ಸ್ ಮಾಡೋ ಸಂಕಟ ಐಶು. ದೌರಾಣಿ ಪಾಪ, ನನ್ನ ಮಗಳೇ ಇನ್ನೂ ರೆಡಿ ಆಗಿಲ್ಲ. ಬರ್ತ್ಡೇಗರ್ಲೇ ರೆಡಿ ಆಗಿಲ್ಲ. ಅಲ್ಲಿ ಪಾಪ ಪ್ರಜ್ಜು ಎಷ್ಟು ಕಷ್ಟಪಡ್ತಾ ಇದ್ರೆ ಇವ್ರು ಹೆಲ್ಪ್ ಮಾಡಿ ನೋಡ್ರಿ ಹೆಂಗೆ ಕುಣಿತಾರೆ ತಿಕ್ಲಿತರ. ಇವಾಗ ನೆಕ್ಸ್ಟ್ ಫ್ರೇಮ್ ಹಂಗೆ ಕಟ್ ಮಾಡಿದ್ರೆ ಅಕ್ಕ ಬಂದು ಝೂಮ್ ಮಾಡ್ಬಿಡ್ತಾಳೆ ನೋಡ್ರಿ. ನಾನು ಸ್ನಾನ ಮಾಡ್ಬೇಕು ಒಂದ್ಸರಿ ಕಾಲಿಗೆ ಬಳೆ ತರ ಸುತ್ಕೊಂಡೈತೆ. ನಾನೇನೋ ಕಾಲ ಹತ್ರ ತಿರ ಅಂತ ಇದ್ದಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಹಿಂಗ್ ಇಟ್ಕೊಬಿಟ್ಟೈತೆ ಗೊತ್ತಾ. ಎಂತ ಜರಿ ಅದು ಏನು ಹಳೆ ಕಾಲದಲ್ಲಿ ಇದನ್ನು ಪ್ರಜ್ಜು ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಇಬ್ಬರು ಸೇರ್ಕೊಂಡು ಅದನ್ನು ಡಿಕೋಡ್ ಮಾಡಿ ಅದನ್ನು ಡೆಕೋರೇಷನ್ ಆ್ಯಕ್ಚುಲಿ ಆರ್ಡ್ರ್ ಮಾಡಿ ತರಿಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಮೇಯ್ನಾಗಿ ನಮಗೆ ತಿಂದಿದೆ ಈ ಬಲೂನ್ ಸ್ಟ್ಯಾಂಡು. ಸ್ಟೆಪ್ ಬೈ ಸ್ಟೆಪ್ ಬರುತ್ತಲ್ಲ, ಅದು ಹೆಂಗೆ ಹಾಕೋದು ಗೊತ್ತಿಲ್ಲ. ಅಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ. ನಾನು ರೋಡಿಗೆ ಹೋಗೋದು, ಮತ್ತೆ ನೆಟ್ ಆನ್ ಮಾಡೋದು, ಯಾರ್ಯಾರಾದ್ರೂ ಫೀಡ್ಬ್ಯಾಕ್ ಹಾಕಿರ್ತಾರಲ್ಲ ಅದು ಹೆಂಗೆ ಜೋಡಿಸೋದು ಅಂತ ಫೋಟೋ ತೆಗಿಯೋದು, ತೊಗೊಬಂದು ತೋರಿಸೋದು. ಅದನ್ನು ಅವರಿಬ್ಬರು ಸೇರ್ಕೊಂಡು ಮಾಡೋದು. ಹೀಗೆ ಮಾಡಿ ಹೆಂಗೋ ಡೆಕೋರೇಷನ್ನ ಕಂಪ್ಲೀಟ್ ಮಾಡ್ತೇವೆ. ಮಧ್ಯಾಹ್ನದಲ್ಲಿ ನಾನು ಹೋಗ್ತಾಯಿದ್ದೆ. ಪಾಪು ಮಲ್ಕೊಂಡ್ಬಿಟ್ಟಿದ್ಲು. ಅವಳನ್ನ ಮಲಗಿಸೋದು, ಹೋಗಿ ಮಾಡೋದು, ಅವಳಾದ್ಮೇಲೆ ಮತ್ತೆ ಮಲಗಿಸೋದು ಮಾಡೋದು. ಆ್ಯಕ್ಚುಲಿ ನಾವು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ವಿ ನಾವು. ಯಾಕಂದರೆ ಸ್ವಲ್ಪ ಜಾಸ್ತಿ ಇತ್ತು ನಾನು ಬುಕ್ ಮಾಡಿಸಿರೋದು. ಸೊ ಹಾಗಾಗಿ ನಾವು ತೊಗೊಂಡೋಗಿದ್ದು ಲಗೇಜಸ್ಸೇ ಜಾಸ್ತಿ ಇತ್ತು. ಅದು ಡೆಕೋರೇಷನ್ ಐಟಮ್ಮೇ 2 ಚೀಲ ಇತ್ತು. ಅದಕ್ಕೋಸ್ಕರ ಇದೇನು ಕಪ್ ಇದು? ಪ್ರೀ ಬರ್ಡೇ ಶೂಟ್ ಮಾಡೋದು. ಅದ್ರೊಳಗೆ ಅವನ್ನ ಕೂರಿಸ್ತೀಯಾ? ONE ಅದು ಬಾಕ್ಸ್ ಅಂತ ಕಟ್ತೀನಿ, ನಾನೇ ಹೇಳ್ಕೊತಿದ್ದೆ ಓಯನಿಂದ. ಇಷ್ಟೊಂದು ಬೆಲೆ ಗೊತ್ತಿಲ್ಲ ಮಕ್ಕಳಿಗೆ, ಎಲ್ಲ ಕಡಿಗಾಲ. ನೆಕ್ಸ್ಟ್ ಡೈಲಾಗ್ ಬರೋದು ಅಂತ ನಾನೇ ಹೇಳ್ಬಿಟ್ಟೆ. ಬೆಂಗಳೂರು ಮಾಡಿ ಒಂದು 60,000 ರೂಪಾಯಿ ಆಗಿರೋದು.
ಎಲ್ಲ ಏನು ಮಾಡ್ತಿದ್ದೀರಾ? ಕಿತ್ತಿ ಅಂಟಿಸ್ತಾ ಇದ್ದೀವಿ. ಕಿತ್ತಿ ಗುಡ್ಡೆ ಹಾಕ್ತವ್ರೆ. ನಮ್ಮ ಅಕ್ಕ ಕೊಟ್ಟವ್ರೆ ಕಿತ್ತಿ ಗುಡ್ಡೆ ಹಾಕೋಕ್ಕೆ. ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಎಣ್ಣೆಲ್ಲಿ ಎಷ್ಟು ನೆಟ್ಗಳು. ನೀವು ಅಲ್ಲಿ ಕಂಡೆ ಆ್ಯಕ್ಚುಲಿ ನಾನು ಡೆಕೋರೇಷನ್ ಕಿಟ್ಟು 3-4 ಥರ ತರಿಸಿದ್ದೆ. ಅಂದರೆ ಬಲೂನ್ಸ್ಗಳು ಬರುತ್ತಲ್ವ, ನನಗೆ ಕಾಂಬಿನೇಷನ್ಸ್ ಬೇಕಿತ್ತು, ಬಲೂನ್ಸ್ ಕಾಂಬಿನೇಷನ್. ಹಾಗಾಗಿ ನಾನು 3-4 ತರಿಸಿದ್ದೆ. ಎಷ್ಟು ಬಲೂನ್ಸ್ ಮಿಕ್ತು ಅಂದರೆ ಆಲ್ಮೋಸ್ಟ್ ಒಂದು 50 ಬಲೂನ್ಗಿಂತ ಜಾಸ್ತಿನೇ ಮಿಕ್ಬಿಡ್ತು. ಎಷ್ಟು ಅದು ನಾವು ಬರೀ ಆ ಸರ್ಕಲ್ಲಿಗೆ ಆ್ಯಂಡ್ ಕೆಳಗಡೆ ನೀವು ಲಾಸ್ಟಲ್ಲಿ ನೋಡ್ಬೋದು ನಾನು ಡೆಕೋರೇಷನ್ ಹೇಗೆ ಬಂತು ಅನ್ನೋದು. ಇವತ್ತೇ ಮಾಡ್ತೀಯ ವಿಡಿಯೋ? ಇವತ್ತೇ ಮಾಡ್ತೀಯ ಅಲ್ಲೇ ಮಾಡ್ತೀಯ? ಅಲ್ಲೇ ಮಾಡ್ತೀಯ ಇಲ್ಲೇ ಮಾಡ್ತೀಯ? ವಿಡಿಯೋ ದುಬ್ಬ ಮೆಂಟು ಕುಚ್ಚಿ. ಎಲ್ಲ ಕೇಕ್ ಐಟಮ್ಸ್ ಎಲ್ಲ ರೆಡಿ ಇದೆ. ಕೇಕ್ ಮಾಡಬೇಕು. ಲೆಟ್ಸ್ ಬೇಕ್ ದ ಕೇಕ್. ಅರ್ಧ ಮುಗ್ದಿದೆ. ಇಷ್ಟೊತ್ತಿಗೆ ಎಷ್ಟು ಬೇಗ ಆಗಿರೋದು ಕರೆಂಟ್ ಅಂತ ನನ್ನ ಮಮ್ಮಿ ಮಾಡ್ದಲ್ಲ, ಅದು ಈ ಥರ ಪೌಡರ್ ಸಿಗುತ್ತೆ. ಬರೀ ನಾವು ಅದಕ್ಕೆ ಹಾಲು ಹಾಕ್ಬೇಕು ಅಷ್ಟೇ. ಅಕ್ಕ ಸ್ಪೂನಲ್ಲಿ ಎತ್ಕೊಡಕ್ಕ. ಆಯ್ತು ಏನ್ ರಿವರ್ಸ್ ಹೊಡಿಬಾರ್ದು ಅಂತ ಹೇಳಿದ್ವಿ. ಎತ್ಕೊಳ್ಳ ಸ್ವೀಟ್ ಕರೆಕ್ಟ್ ಆಯ್ತಾ ನೋಡು. ಬೇಕಾ ಬಿಸಿ ಐತೆ ಕಣಕ್ಕ. ಬಿಸಿ ಮಾಡೋದ್ನಲ್ಲ ಅದಕ್ಕೆ. ಇದು ಚೆನ್ನಾಗಿ ಬಂತು ಅಂದ್ರೆ ಕನ್ಫರ್ಮ್ ಆಗಿ ಮನೇಲಿ ಮಾಡ್ಬಿಡ್ತಾರೆ. ಮಿಕ್ಸ್ ಇರುತ್ತಲ್ವಾ? ಐಸು ತಿಂದೆ ಖಾಲಿ ಮಾಡ್ಕೊಳ್ತೇಮ್ಮ. ಇವಾಗ ಇನ್ನೂ ಕಾಫಿ ಪುಡಿ ಹಾಕಿದ್ದೀನಿ ನೋಡಿ, ಇನ್ನೂ ಸಖತ್ತಾಗಿರುತ್ತೆ. ಏನ್ ನನ್ನ ಟೆಸ್ಟ್ ಮಾಡ್ತಿದ್ದೆ ಇಟ್ಕೊಂಡು. ನಾನು ಹೂ ಅಂದ್ರೆ ಹೂ ಅನ್ಕೊಂಡು ನೆಕ್ತಿರೋದಪ್ಪ. ಕಟ್ ಮಾಡುವ ನಾನು ಹೇಳ್ತೇನೆ ಅರ್ಜೆಂಟ್ ಮಾಡ್ಬೇಡ. 12 ಗಂಟೆ ಆದ್ರೂ ಬರೋಲ್ಲ, ಮಾಡುವ ಆರಾಮಾಗಿ. ಸ್ವಲ್ಪ ದಿನ ಜಾಗರಣೆ ಏನಾಗೋದಲ್ಲ. ಇಲ್ಲೇನು ಅಕ್ಕಪಕ್ಕದ ಮನೆಯವರೆಲ್ಲ ಜಗಳಕ್ಕೆ ಬರಲ್ಲ. ಹೆಂಗ್ ಬರ್ತೈತೆ ಕೇಕು? ಸಕ್ಕತ್ತಾಗಿ ಬರ್ತೈತೆ. ಇವನಂತೆ ಹೊಳೆ